BBMP ಗಾಡಿ ಆಕ್ಸಿಡೆಂಟ್ ಆಗಿದೆ ಅಂತ ನನ್ನ ಮಗನ ಮೇಲೆ. ಅವರು ನನ್ನ ಮಗ ಅವ್ರ ಫ್ರೆಂಡ್ ತೀರೋಗಿದ್ದಾರೆ ಇಬ್ಬರು. ಇಲ್ಲಿ ಬಂದೆ, ಯಾರೋ ಸಿಂಗಲ್ ಸ್ಟಾರ್ ಒಬ್ರು ಹೇಳ್ತಾರೆ ಅಲ್ಸೂರಲ್ಲಿ ಹೋಗಿ ಗಾಡಿ ಹಿಡಿದಿದ್ದಾರೆ ಅಂತ ಹೇಳ್ತಾರೆ, ಅರೆಸ್ಟ್ ಆಗಿದ್ದಾನೆ ಅಂತ ಹೇಳ್ತಾರೆ. ಸ್ಟೇಷನ್ಗೆ ಹೋದರೆ ಕೇಳೋರು ನಮ್ಮನ್ನ ಗತಿ ಕೇಳೋರು ಯಾರೂ ಇಲ್ಲ. ಅಲ್ಸೂರು ಪೊಲೀಸ್ ಸ್ಟೇಷನಲ್ಲಿ ಒಬ್ಬರು ರೆಸ್ಪಾನ್ಸ್ ಇಲ್ಲ, ನಮಗೆ ಒಂದು ಮರ್ಯಾದೆ ಇಲ್ಲ. ಅರ್ಧ ಗಂಟೆ ಕೂತ್ಕೊಂಡು ಕೇಳ್ತಾ ಇದ್ದೀನಿ, ಯಾರಪ್ಪ ತೋರಿಸು ನೋಡ್ಬೇಕು ಆ ಗಾಡಿ ಅರೆಸ್ಟ್ ಆಗಿದೆ ಯಾವುದಂದ್ರೆ ನನಗೆ ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲ. ನನಗೆ ಬೇಕಾಗಿರೋದು ಇವಾಗ ನ್ಯಾಯ. ನಿಮ್ಗೆ ಏನಂತ ಇನ್ಫಾರ್ಮೇಷನ್ ಬಂತು ಸರ್? ಏನಿಲ್ಲ, ಪೊಲೀಸರು ಫೋನ್ ಮಾಡಿದ್ರು ಈ ಥರ ನಿನ್ನ ಮಗನಿಗೆ ಕಾಲು ಏಟ್ ಬಿದ್ದಿದೆ ಅಂತ. ಆ ಅಮ್ಮನಿಗೆ ಜಾಸ್ತಿ ಏಟ್ ಬಿದ್ದೆ ಅಂದರು. ನಾನು ಬಂದೆ, ನನ್ನ ಫ್ರೆಂಡುಗಳು ಎಲ್ಲ ಬಂದರು. ಬಂದು ನೋಡಿದ್ರೆ ಇಲ್ಲಿ ತೀರೋಗ್ಬಿಟ್ಟಿದ್ದಾರೆ. ಸರಿ ಏನು ಇತ್ತ ಅಂತ ಕೇಳಿದರೆ ಅವರು ಪೊಲೀಸರು ಹೇಳಿದ್ರು ಸ್ಟೇಷನ್ಲಿದ್ದಾರೆ, ಗಾಡಿ ಅರೆಸ್ಟ್ ಆಗಿದೆ ಅಂತ ಹೇಳಿದ್ರು. ಗಾಡಿಗೆ ಹೋದರೆ ಗಾಡಿಯಲ್ಲೂ ಅವನು ಇಲ್ಲ, ಗಾಡಿನೂ ಇಲ್ಲ, ಅವನೂ ಇಲ್ಲ. ನಾನು ಕೇಳ್ತಾ ಇರೋದು ಇಷ್ಟೇ, ಇಲ್ಲಿಂದ ಬಾಡಿ ಎತ್ತಲ್ಲ ನಾನು, ಇಲ್ಲ ಮೂವರು ಕತ್ತು ಕುಯ್ಕೊಂಡು ಇಲ್ಲೇ ಸತ್ತೋಗ್ತೀವಿ. ನನಗೆ ಯಾರು ಹೊಡೆದಿದ್ದಾನೋ ಅವ್ನು ಬೇಕು, ಆ ಗಾಡಿ ಸ್ಟೇಷನ್ ಬರಬೇಕು. ಏನಂತ ನಿಜ ಅಲ್ಲಿ CC ಕ್ಯಾಮ್ರಾ ಇದೆ, ಅದು ನನಗೆ ಬೇಕು, ಮುಟ್ಟಿಸ್ಬೇಕು. ಅದು ಬರೋವರೆಗೂ ಇಲ್ಲಿಂದ ಬಾಡಿ ಎತ್ತಲ್ಲ. ಪ್ರಶಾಂತ್. ಏ ಕವಿತಾ அவன் எதுல வேலை பண்ணிட்டு இருக்கிறது? TCS ಕೆಲಸ ಮಾಡ್ತಾ ಇದ್ದಾನೆ. ಅವ್ರ ಫ್ರೆಂಡ್ ಇಬ್ಬರು, ಹೌದು, ಇಬ್ಬರು ಏನೋ ಲಂಚ್ಗೇನೋ ಹೋಗಿದ್ದಾರೆ, ಇಬ್ಬರು ತೀರೋಗಿದ್ದಾರೆ. BBMP ಗಾಡಿ ಹೆಂಗೆ ಬಂದು ಅಷ್ಟು ಕರೆಕ್ಟಾಗಿ ಹೊಡಿತದೆ, ನನಗೆ ಕರೆಕ್ಟಾಗಿ ಬೇಕ್ಬಿಟ್ಟು ಅಷ್ಟವರೆಗೂ ಇಲ್ಲಿಂದ ಬಡಿತಲ್ಲ. ನೀವು ನೋಡಿದ್ರ, ಚೆಕ್ ಮಾಡಿದ್ರಾ? ದೇವ್ರು ಒಳ್ಳೇದಾಗಲಿ. ನನಗೆ ಬೇಕಾಗಿರೋದು ಅವನು ಅರೆಸ್ಟ್ ಆಗಬೇಕು. ನಾನು ಅವ್ರ ಇನ್ಸ್ಪೆಕ್ಟರ್ಗೆ ಹೇಳಿದ್ದೀನಿ, ಇಲ್ಲ ಆದರೆ ಅವ್ರ ಫ್ಯಾಮಿಲಿ ಅರೆಸ್ಟ್ ಆಗಬೇಕು, ಇಲ್ಲ ಆದರೆ ಇಲ್ಲಿಂದ ಬಾಡಿ ಎತ್ತಲ್ಲ ನಾನು.